ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಕಾಬೂಲ್ ಕಡ್ಲೆ ಪಲಾವ್. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇವಾಗ ಒಂದು ಅರ್ಧ ಕೆಜಿಯಷ್ಟು ಬಾಸುಮತಿ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಬಿಡೋಣ ನೀರ್ ಹಾಕಿ. ಇವಾಗ 1 ಕಪ್ ಅಷ್ಟು ಕಾಬೂಲ್ ಕಡ್ಲೆನ ತಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಸಾಫ್ಟ್ ಆಗಿ ಬೆಂದಿದೆ. ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದೀನಿ. ಇದಕ್ಕೆ ಇವಾಗ ಒಂದ್ ಅರ್ಧ ಕಪ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ. ಹಾಕೊಂಡು ಇದು ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಾಕೋತಿದೀನಿ. ಹಾಕೊಂಡು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ನಮ್ಗೆ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಬಿಡ್ಬೇಕು. ಈ ರೀತಿಯಾಗಿ ಫ್ರೈ ಆದ್ಮೇಲೆ ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈರುಳ್ಳಿ ಎಲ್ಲಾನು ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಮಸಾಲೆ, ಅದೇ ಎಣ್ಣೆಗೆ ನಾವು ಮಸಾಲೆನ ಹಾಕೋಬೇಕಾಗುತ್ತೆ. ಒಂದ್ 6 ಏಲಕ್ಕಿ, ಒಂದ್ ಅರ್ಧ ಸ್ಪೂನ್ ಅಷ್ಟು ಲವಂಗ, ಅರ್ಧ ಸ್ಪೂನ್ ಅಷ್ಟು ಕಾಳುಮೆಣಸು, ಒಂದ್ 2 ಸ್ಟಾರ್ ಹೂವ, 1 ಸ್ಪೂನ್ ಅಷ್ಟು ಜೀರಿಗೆ, 4 ಚಕ್ಕೆ, ಒಂದ್ 2 ಜೈಪತ್ರೆ, ಒಂದ್ 2 ಪಲಾವ್ ಎಲೆ ಹಾಕೊಂಡು ಇದಕ್ಕೇನೆ ಒಂದ್ 2 ಟೊಮೊಟೊನ ಈ ರೀತಿಯಾಗಿ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಯಾವ ತರನಾದ್ರೂ ನೀವು ಕಟ್ ಮಾಡಿ ಹಾಕೋಬಹುದು. ಒಂದು ನಿಂಬೆಹಣ್ಣನ್ನ ಹಾಕೋತಾ ಇದೀನಿ. ಈ ರೀತಿ ನಿಂಬೆಹಣ್ಣು ಹಾಕೋದು ಇಷ್ಟ ಇಲ್ಲ ಅಂದ್ರೆ ನೀವು ನಿಂಬೆಹಣ್ಣಿನ ರಸನ ಕೂಡ ಹಾಕೋಬಹುದು. ಒಂದ್ 5 ಹಸಿರು ಮೆಣಸಿನಕಾಯಿನ ನಾನು ಪೇಸ್ಟ್ ಮಾಡಿ ಹಾಕೋತಾ ಇದೀನಿ. ಮತ್ತೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀನಿ. ಒಂದ್ 2 ಸ್ಪೂನ್ ಅಷ್ಟು ಸೋಂಪಿನ ಪುಡಿನ ಹಾಕೋತಾ ಇದೀನಿ. ಮತ್ತೆ ಒಂದ್ 2 ಸ್ಪೂನ್ ಅಷ್ಟು ಧನಿಯಾ ಕಾಳನ್ನ ಕ್ರಶ್ ಮಾಡಿ ಹಾಕೋತಾ ಇದೀನಿ. ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡಬಹುದು. 1 ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ. ಹಾಕೊಂಡು ಒಂದ್ 5 ಹಸಿರು ಮೆಣಸಿನಕಾಯಿನ ಹಾಗೆ ಕಟ್ ಮಾಡಬೇಡಿ, ಹಾಗೇನೆ ಹಾಕೊಳ್ಳಿ. ಒಂದ್ ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕೋತಾ ಇದೀನಿ. ಮೊಸರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಐ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ನೋಡ್ತಾ ಇರ್ಬೋದು ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಟೊಮೊಟೊ ಕೂಡ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಬೇಯಿಸ್ಕೊಂಡಿರುವಂತಹ ಕಾಬೂಲ್ ಕಡ್ಡೆನ ಸೇರ್ಸ್ಕೊತಾ ಇದೀನಿ. ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೂಡ ಮಸಾಲೆ ಜೊತೆಗೆ ಚೆನ್ನಾಗಿ ಬೆರಿಬೇಕು. ಕಾಬೂಲ್ ಕಡ್ಡೆಗೂ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಇವಾಗ ಚೆನ್ನಾಗಿ ಒಂದ್ 2 ನಿಮಿಷ ಫ್ರೈ ಆದ್ಮೇಲೆ ಇದಕ್ಕೆ ಅರ್ಧ ಕೆಜಿ ಅಷ್ಟು ಅಕ್ಕಿಗೆ ಒಂದ್ 2 ಗ್ಲಾಸ್ ನೀರು ಸರಿ ಹೋಗುತ್ತೆ ಮೆಜರ್ಮೆಂಟ್. ಇವಾಗ ನೀರನ್ನ ಹಾಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ನೀರು. ಇವಾಗ ನಾವು ಅಕ್ಕಿನ ಸೇರ್ಸ್ಕೊಳ್ಳೋಣ. ನೆನ್ಸಿರ್ದ್ವಲ್ಲ ಆ ಅಕ್ಕಿನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ನೆಂದಿರೋದ್ರಿಂದ ಹಾರ್ಡ್ ಆಗಿ ತಿರ್ಗಿಸ್ಕೊಳ್ಳೋಕೆ ಹೋಗ್ಬೇಡಿ. ಸ್ಮೂತ್ ಆಗಿ ತಿರ್ಗಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಒಂದ್ 10 ನಿಮಿಷ ಆದ್ಮೇಲೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಎಲ್ಲ ಹಾಕೋತಾ ಇದೀನಿ. ಹಾಕೊಂಡು ಮೇಲ್ಗಡೆ ಒಂದು ಟವಲ್ ಹಾಕೊಂಡು ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮತ್ತೆ ಒಂದ್ 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡ್ರೆ ಅನ್ನನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ, ನೀರಿನ ಅಂಶ ಕೂಡ ಕಮ್ಮಿ ಆಗಿರುತ್ತೆ. ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಕಾಬೂಲ್ ಕಡ್ಲೆ ಪಲಾವ್ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಪಲಾವ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಬೆಳಗಿನ ತಿಂಡಿಗೆ ಬೇಗನೆ ಆಗುವಂತ ಪಲಾವ್ ಅಂತಾನು ಹೇಳ್ಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.